ನಾನು ಇವತ್ತು ಲಂಡನ್ಗೆ ಹೊರಡ್ತಾ ಇದ್ದೀನಿ, ಕಾರ್ಯಸಿದ್ಧಿಗೆ ಹೋಗ್ತಾ ಇದ್ದೀನಿ. ನಾನು ಒಬ್ಬಳೇ ಹೋಗ್ತಿಲ್ಲ. ಸೊ ನೋಡಿ ಯಾರಿದ್ದಾರೆ ಇಲ್ಲಿ. ಬಾಯ್ ಬಾಯ್ ಟು ಪ್ರಗತಿ ಟುಡೇ. ಹೌದು ಗೈಸ್, ಹೊರಡ್ತಾ ಇದ್ದೀನಿ. ವೈ ನೋಡಿ ಗೈಸ್, ದೇವಸ್ಥಾನದ ಒಳಗಡೆ ಬಂದಿದ ತಕ್ಷಣ ಪ್ರಸಾದ ಇದೆಯಾ ಅಂತ ಕೇಳ್ತಾರೆ. ನೀವೆಲ್ಲ ದರ್ಶನ ಮಾಡ್ಕೊಳ್ಳಿ. ಮಳೆ ಬರ್ತಾ ಇದೆ, ನಾನು ಹೋಗ್ತಾ ಇದ್ದೀನಿ ಅಂತ ಮೋಡ ಕೂಡ ಅಳ್ತಾ ಇದೆ. ಬಾಯ್ ಬಾಯ್ ಬಾಯ್. 6 kg ಜಾಸ್ತಿ ಆಗಿದೆ, 14,000 ಕಟ್ತಾ ಇದ್ದೀನಿ ನಾನು. I'm traveling ಒಬ್ಳೆ, so let's see how it feels. ದುಬೈಯಲ್ಲಿದ್ದೀನಿ. ಸಿನ್ಸ್ ನಾನು ಏರ್ಪೋರ್ಟ್ಸ್ ಕಳೆದೋಗಿರೋದ್ರಿಂದ ನಾನು ಏರ್ಪೋರ್ಟ್ಸ್ ತೊಗೋಬೇಕು ಅಂತ ಇದ್ದೆ. ಬನ್ನಿ ಗೈಸ್, ಏರ್ಪೋರ್ಟ್ಸ್ ತೊಗೊಳಕ್ಕೆ ಹೋಗೋಣ. ಸೊ ಮೇ ಬಿ ಇದನ್ನೇ ತೊಗೋಬೋದು, ನೋಡೋಣ ಬನ್ನಿ. ಗೈಸ್ ತೊಗೊಂಡೆ, ಕೊನೆಗೂ ಒಂದು ಸ್ವಲ್ಪ ಜಾಸ್ತಿ ಅಳು ಬಂತು. ನಾನು ಬೇರೆ ಸ್ವಲ್ಪ ಲೈಟಾಗಿ ನಮ್ಮಮ್ಮನ ಜೊತೆ ಜಗಳ ಆಡ್ಬಿಡಿದ್ದೆ ಬರ್ಬೇಕಾರೆ. ನಾನು ಮನೆ ಬರೋನೇ ಸರಿ, ಮತ್ತೆ ಮಧ್ಯದ ಸೀಟು ಸಿಕ್ಕಿದೆ. ಇಂತೂ ಫೈನಲಿ ಲಂಡನ್ನ ರೀಚ್ ಆಗಿದ್ದೀನಿ. ಎಲ್ಲರೂ ಕಾಯ್ತಾ ಇದ್ದಾರೆ, ನಮಗೆ ಯಾರೂ ಇಲ್ಲ ಗೈಸ್. ನಾವೇ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಬನ್ನಿ ಗೈಸ್, ಅನ್ಬಾಕ್ಸ್ ಮಾಡೋಣ. ಗೊತ್ತಿಲ್ಲ ಗೈಸ್, ಅದಿದ್ದಿದ್ರೆ ನಾನು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಏನಪ್ಪ ಸ್ಪೆಷಲು ಅಂತ ಅಂದರೆ, ಸ್ಪೆಷಲ್ಲು ಏನೋ ನನಗೆ ಗೊತ್ತಿಲ್ಲ. ಬಟ್ ನಾನು ಇವತ್ತು ಲಂಡನ್ಗೆ ಹೊರಡ್ತಾ ಇದ್ದೀನಿ. ಹೋಗಲೇಬೇಕು, ಯಾಕೆಂದರೆ ನಂದು ಸಿಕ್ ಲೀವು ಎಲ್ಲ ಪ್ರತಿಯೊಂದು ಮುಗೀತು. ನಾವು ಐ ಹ್ಯಾವ್ ಟು ಗೋ ಬ್ಯಾಕ್. ನನ್ನ ಸ್ಟಡೀಸ್ ಕಂಟಿನ್ಯೂ ಮಾಡೋಕ್ಕೆ ಐ ಹ್ಯಾವ್ ಟು ರಿಯಲಿ ಗೋ ಬ್ಯಾಕ್ ಟು ಲಂಡನ್ ಇವಾಗ. ಅದಕ್ಕೆ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ, ನಾನು ವಾಪಸ್ಸು ಲಂಡನ್ಗೆ ಹೊರಡ್ತಾ ಇದ್ದೀನಿ. 2 ತಿಂಗಳು ಬೆಂಗಳೂರು ಹೇಗೋಯ್ತು, ಹೇಗೆ ಕಳೀತು ಅಂತಲೇ ನನಗೆ ಗೊತ್ತಿಲ್ಲ. ಅದೆಲ್ಲ ಬಿಡಿ ಗೈಸ್. ಇವಾಗ ಬೆಳಗ್ಗೆ ಎದ್ದಿದ್ದೀನಿ, ಎದ್ದಿದ ತಕ್ಷಣ ಈ ಥರ ರೆಡಿ ಆಗಿದ ತಕ್ಷಣ ಇವಾಗ ಎಲ್ಲೋಗ್ತಾ ಇದ್ದೀನಿ ಅಂತ ನೀವೇ ನೋಡಿ. ಬನ್ನಿ ಹೋಗೋಣ. ಬೆಳಗ್ಗೆ ಎದ್ದಿದ ತಕ್ಷಣ ಎಳ್ನೀರು ಮಾತ್ರ ಮಿಸ್ ಮಾಡಬಾರ್ದು. ಕೀಪ್ ಯೋರ್ ಸೆಲ್ಫ್ ಹೈಡ್ರೇಟೆಡ್. ಬಿಸಿಲು ತುಂಬ ಅಂದರೆ ತುಂಬಾ ಜಾಸ್ತಿ ಆಗಿದೆ. ಎಲ್ಲೂ ಅನ್ನೆಸೆಸರಿಯಾಗಿ 12 ಗಂಟೆಯಿಂದ 4 ಗಂಟೆವರೆಗೂ ಮಧ್ಯಾಹ್ನ ಟೈಮಲ್ಲಿ ಎಲ್ಲೂ ಹೊರಗಡೆ ಓಡಾಡಕ್ಕೆ ಹೋಗಬೇಡಿ. ಎಷ್ಟು ಬಿಸಿಲಿದೆ ಅಂದರೆ ಆಗ್ತಾ ಇಲ್ಲ ಗೈಸ್, ಅಂದರೆ ತಡ್ಕೊಳಕ್ಕೆ ಆಗ್ತಾ. ನಿಮಗೂ ಎಲ್ಲ ಗೊತ್ತಿರುತ್ತೆ, ಯಾವಾಗಲೂ ನೀರು ಕುಡಿತಾನೆ ಇರಿ. ಕೀಪ್ ಯೋರ್ ಸೆಲ್ಫ್ ಹೈಡ್ರೇಟೆಡ್. ಈ ಥರ ಎಳ್ನೀರನ್ನ ದಿನಕ್ಕೊಂದು 3 ಸಲಿನಾರು ಕುಡೀರಿ. ನೀರಂತೂ ಕುಡಿತಾನೆ ಇರಿ. ಇವಾಗ ಹೇಗಿದ್ರು ಲಂಡನ್ಗೆ ಹೊರಡ್ತಾ ಇದ್ದೀನಿ ಅಲ್ವಾ. ಲಂಡನ್ಗೆ ಹೊರಡಕ್ಕೂ ಮುಂಚೆ ಬಾಸ್ ದರ್ಶನ ಮಾಡೋಣ ಅಂತ ನಾನು ಇವಾಗ ಕಾರ್ಯಸಿದ್ಧಿಗೆ ಹೋಗ್ತಾ ಇದ್ದೀನಿ. ನಾನು ಒಬ್ಬಳೇ ಅಂತೂ ಹೋಗ್ತಿಲ್ಲ ಕಾರ್ಯಸಿದ್ಧಿಗೆ. ನನ್ನ ಜೊತೆ ಯಾರು ಬರ್ತಾ ಇದ್ದಾರೆ ಅಂತ ಇವಾಗ ನೀವೇ ನೋಡ್ತೀರಾ. ಬಿಸಿಲು ಗೈಸ್, ನಾನು ಬಿಸಿಲು ಒಂದು ತಡಿಯೋಕ್ಕಾಗಲ್ಲ. ಸೊ ನೋಡಿ ಯಾರಿದ್ದಾರೆ ಇಲ್ಲಿ. ಸಂಜನಾ, ಸೇ ಹಾಯ್. ಬನ್ನಿ ಗೈಸ್, ಇವಾಗ ಹೋಗೋಣ. ಹಾಯ್ ಹೇಳು ನನ್ನ ಚಾನಲ್ಗೆ. ಹೆಲೋ. ಕೇಳು ಎಲ್ಲರೂ ಹೇಗಿದ್ದಾರೆ, ಏನು ಎತ್ತ ಅಂತ. ಹೆಂಗಿದ್ದಾರೆ ಎಲ್ಲರೂ? ಇವೆಲ್ಲ ಮಾಮೂಲು. ಕಂಟ್ರೋಲ್. ಹೆಂಗಿದ್ದಾರೆ ಎಲ್ಲರೂ? ಒಂದು ನಿಮಿಷ ಆಫ್ ಎಲ್ಲ ಮಾಡಲ್ಲ, ಎಲ್ಲ ನ್ಯಾಚುರಲ್, ಹಂಗೆ ಲೈವ್ ಆಗಿ ಹೇಳು. ಹೆಂಗಿದ್ದೀರಾ ಎಲ್ಲರೂ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಅನ್ನೋ. ಬಾಯ್ ಬಾಯ್ ಟು ಪ್ರಗತಿ ಟುಡೇ. ಹೌದು ಗೈಸ್, ಹೊರಡ್ತಾ I want to miss her. Okay. She's coming back. When will you come back? Bangalore. So we are going to temple now. Bye. ಎರಡು ಮಾಡ, ಸಪ್ರೇಟ್ ಆಗಿ 2 ಕೊಡಿ. ಹಾಂ, ನೋಡಿ ಗೈಸ್, ದೇವಸ್ಥಾನದ ಒಳಗಡೆ ಬಂದಿದ ತಕ್ಷಣ ಪ್ರಸಾದ ಇದೆಯಾ ಅಂತ ಕೇಳ್ತಾರೆ. ದೇವ್ರ ದರ್ಶನ ಮಾಡ್ಕೋಬೇಕು ಅನ್ನೋದಿಲ್ಲ, ಪ್ರಸಾದ ಅಂತ. ಬನ್ನಿ ಒಳಗಡೆ ಹೋಗಿ ದರ್ಶನ ಮಾಡೋಣ. ನೀವೆಲ್ಲ ದರ್ಶನ ಮಾಡ್ಕೊಳ್ಳಿ. ಕಾಣಿಸ್ತಿದ್ಯಾ? ದರ್ಶನ ಎಲ್ಲ ಮುಗೀತು ಅಂದ್ರೂ ಪ್ರಸಾದಕ್ಕೋಸ್ಕರ ಕಾಯ್ತಾವಳಿ. ಇನ್ನ ಬಾಯಿಲಿ ಸಂಜನಾ ಈಸ್ಕೋ, ಅದೇ ತೀರ್ಥ ಕೊಡ್ತಾವ್ರಷ್ಟೇ.
ಹೋಗ್ತಾ ಇದ್ದೀನಿ ಅಂತ ಆಕಾಶನೂ ಅಳ್ತಾ ಇದೆ. ಫುಲ್ಲು ಸ್ಕೈ ಎಲ್ಲ ಮೋಡ ಕವಿದ ವಾತಾವರಣ. ಮಳೆ ಬರ್ತಾ ಇದೆ. ನಾನು ಹೋಗ್ತಾ ಇದ್ದೀನಿ ಅಂತ ಮೋಡ ಕೂಡ ಅಳ್ತಾ ಇದೆ. ನಾನು ಅಳ್ದರೆ ಅಳ್ತಾ ಇಲ್ಲ ಗೈಸ್. ಆಗ ಏರ್ಪೋರ್ಟ್ ರೀಚ್ ಆಗಿದ್ದೀವಿ. ನಮ್ಮಪ್ಪ ಅಲ್ಲಿದ್ದಾರೆ, ನಾನು ಇದ್ದೀನಿ, ನಮ್ಮಮ್ಮ ಅಲ್ಲಿದ್ದಾರೆ, ನನ್ನ ತಮ್ಮ ಇದ್ದಾರೆ, ಬ್ರೂನೋ ಇದ್ದಾನೆ. ಗೈಸ್ ನಂಗೆ ಜಾಸ್ತಿ ಮಾತಾಡೋಕ್ಕಾಗಲ್ಲ, ಒಳಗಡೆ ಹೋಗಿ ಮಾತಾಡ್ತೀನಿ, ಬನ್ನಿ. ಹೇಳಿದೆಲ್ಲ ಅರ್ಥ ಆಯ್ತು ತಾನೇ? ನಾನು ಫೋನ್ ಮಾಡ್ತಾ ಇರ್ತೀನಿ. ಏಕೆ ಬಾಯ್ ರಾಜು. ಸರಿ ಸರಿ, ಹುಷಾರು, ಬಾಯ್ 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 ಬಾಯ್, ಟೇಕ್ ಕೇರ್, ಬಾಯ್. ಅಷ್ಟೇ ಗೈಸ್, ಬನ್ನಿ. ಬ್ಯಾಗೆಲ್ಲ ಚೆಕ್ಕಿನ್ ಹಾಕ್ಬಿಟ್ಟು ಆಮೇಲೆ ನಿಮ್ಗೆ ಸಿಗ್ತೀನಿ. ಯಾಕೆಂದರೆ ನಂದು ತುಂಬ ಅಂದರೆ ತುಂಬ ಲಗೇಜ್ ಇದೆ. ನೋಡಿ ಇಷ್ಟಿದೆ ನಂದು, ಇದಕ್ಕೆಲ್ಲ ಎಕ್ಸ್ಟ್ರಾ. ಎಮಿರೇಟ್ಸ್ ಅಂಕಲ್. ಸೊ ಇಷ್ಟಿದೆ. ತೂಕ ಓವರ್ ವೆಯ್ಟ್ ಆಗಿದೆ. ಎಕನಾಮಿ. ಸೊ ತೂಕ ಓವರ್ ವೆಯ್ಟ್ ಆಗಿರಬಹುದು ನನ್ನ ಪ್ರಕಾರ. ನೋಡೋಣ, ಅದನ್ನೆಲ್ಲ ಸಾರ್ಟ್ ಔಟ್ ಮಾಡಬೇಕು. ಸಾರ್ಟ್ ಔಟ್ ಮಾಡಿ ಒಳಗಡೆ ಸೆಕ್ಯೂರಿಟಿ ಚೆಕಿನ್ ಎಲ್ಲ ಆದಮೇಲೆ ನಿಮಗೆ ಸಿಗ್ತೀನಿ. ಇರಿ ಗೈಸ್, ಎಷ್ಟು ಜನ ಇದ್ದಾರೆ ನೋಡಿ ಗೈಸ್. ಆಲ್ರೆಡಿ ಟೈಮು ಎಷ್ಟಾಗಿದೆ ಗೊತ್ತಾ? ಇವಾಗ 6:48 ಆಗಿದೆ. ನನ್ನ ಫ್ಲೈಟ್ ಇರೋದು 9 ಗಂಟೆಗೆ. ಇಷ್ಟು ಬ್ಯಾಗ್ ಇನ್ನು ಇವಾಗ ಚೆಕ್ಕಿನ್ಗೆ ಹಾಕಿ ಒಳಗಡೆ ಹೋಗಬೇಕು. ಆದರೆ ಇಷ್ಟು ಜನ ಇದ್ದಾರೆ. ನೋಡೋಣ. ಡ್ಯಾಡಿ ಒಬ್ಬರು ಅಂಕಲ್ನ ಕಳಿಸಿದಾರಲ್ವ, ಆ ಅಂಕಲು ಅಲ್ಲಿ ಪರ್ಮಿಷನ್ ಕೇಳ್ಕೊಂಬರೋಕ್ಕೆ ಅಂತ ಹೋಗಿದ್ದಾರೆ. ಪರ್ಮಿಷನ್ ಕೇಳ್ಕೊಂಬಂದರೆ ಈಸಿಯಾಗಿ ಹಂಗೆ ಹೋಗ್ಬಿಟ್ರೆ ಆಗೋಯ್ತಷ್ಟೇ. ಒಳಗಡೆ ಹೋಗಿ ಸಿಗ್ತೀನಿ. 6 kg ಜಾಸ್ತಿ ಆಗಿದೆ. 14,000 ಕಟ್ತಾಯಿದ್ದೀನಿ ನಾನು ನನ್ನ ಲಗೇಜ್ಗೆ. ಬನ್ನಿ ಕಟ್ಟೋಣ ಗೈಸ್. ಇವಾಗ ಎಲ್ಲ ಮುಗೀತು, ಒಳಗಡೆ ಹೋಗ್ತಾ ಇದ್ದೀನಿ ಗೇಟ್ ಹತ್ರ. ಕನೆಕ್ಟಿಂಗ್ ಫ್ಲೈಟ್ ತೊಗೊಂಡಿರೋದು. ದಿಸ್ ಇಸ್ ದ ವೆರಿ ಫಸ್ಟ್ ಟೈಮ್ ನಾನು ಒಬ್ಬಳೇ ಲಂಡನ್ಗೆ ಟ್ರಾವೆಲ್ ಮಾಡ್ತಾ ಇರೋದು. ಯಾವಾಗಲೂ ಜೊತೆಗೆ ಹೋಗ್ಬೇಕಾರೆ ಎಲ್ಲ ಫ್ರೆಂಡ್ಸ್ ಇರೋರು. ಫಸ್ಟ್ ಟೈಮು ಅಷ್ಟವರು. ಅದು ಡೈರೆಕ್ಟ್ ಫ್ಲೈಟ್ ಕೂಡ ಅಲ್ಲ. 1 ಸ್ಟಾಪ್ ದುಬೈಯಲ್ಲಿ ಇಳಿದು 2 hours ದುಬೈಯಲ್ಲಿ ಓವರ್ ಇದೆ. 2 hours ಆದಮೇಲೆ 1:30ಗೋ 1:20ಗೋ ಮಿಡ್ನೈಟು ಮತ್ತೆ ಲಂಡನ್ಗೆ ಫ್ಲೈಟ್ ಇದೆ. ಸೊ ಮಾರ್ನಿಂಗ್ 7 o'clock ಲಂಡನ್ ಟೈಮ್ 7 o'clock ರೀಚ್ ಆಗ್ತೀನಿ. ಆಲ್ಮೋಸ್ಟ್ ಜರ್ನಿ ಎಲ್ಲ ಸೇರಿದ್ರೆ ಒಂದು 13-14 hours ಗೈಸ್. ನೋಡೋಣ ಬನ್ನಿ ಹೇಗೋಗುತ್ತೆ ಏನು ಎತ್ತ ಅಂತ. ನಾನಂತೂ ತಿನ್ನೋಕ್ಕೆ ಅಂತ ಅಂದ್ಬಿಟ್ಟು ಬಿರಿಯಾನಿ ತಂದುಬಿಟ್ಟಿದ್ದೀನಿ. ಬಿರಿಯಾನಿ ಪಾರ್ಸಲ್ ಮಾಡಿ ಎತ್ಕೊಂಡ್ಬಂದಿದ್ದೀನಿ. ಇವಾಗ ಗೇಟ್ ನಂಬರ್ ಎಲ್ಲ ನೋಡಿ ಒಳಗೆ ಹೋಗಬೇಕು. ಬನ್ನಿ ಹೋಗೋಣ, ಹೇಗಿರುತ್ತೆ ಏನು ನೋಡೋಣ. ಒಬ್ಬಳೇ ಐಮ್ ಟ್ರಾವೆಲಿಂಗ್ ಒಬ್ಬಳೇ. ಸೊ ಲೆಟ್ಸ್ ಸಿ ಹೌ ಇಟ್ ಫೀಲ್ಸ್. ನಮ್ಮ ಬೆಂಗಳೂರು ಏರ್ಪೋರ್ಟ್ ನೋಡಿ ಗೈಸ್, ಏನು ಮಸ್ತಾಗಿದೆ ಅಲ್ಲ. ಅಲ್ಲೆಲ್ಲ ವಾಟರ್ ಫಾಲ್ಸ್ ಎಲ್ಲ ಇದೆ. ವಾವ್, ವೆರಿ ನೈಸ್. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಸೂಪರ್ ಆಗಿದೆ. 14,000 ಎಕ್ಸ್ಟ್ರಾ. 14 ಅಲ್ಲ, 14,868 ರೂಪಾಯಿ, ಅಂದರೆ 14,800 ರೂಪೀಸ್ ಕಟ್ಟಿದ್ದೀನಿ ಗೈಸ್ ಎಕ್ಸ್ಟ್ರಾ. ನಾನು 6 kgಗೆ 30 kg ಅಲವೆನ್ಸ್ ಇದ್ದಿದ್ದು ನನಗೆ. ನಾನು 36 kg ತೊಗೊಂಡಿದ್ದೆ. ಇಷ್ಟು ಕಟ್ಟಬೇಕಾಗಿರೋ ಬಂತು. ಒಳ್ಳೆ ಯಾವಾಗಲೂ ಇದೊಂದು ಗೈಸ್, ಯಾವಾಗಲೂ ಇದೊಂದು ಗೋಳು ನಂದು. ಯಾವಾಗಲೂ ಎಕ್ಸ್ಟ್ರಾ ಕಟ್ತೀನಿ. ಬನ್ನಿ ಹೋಗೋಣ ಗೈಸ್. ಇವಾಗ ನಾನು ಸ್ಟಾರ್ಬಕ್ಸಿಗೆ ಬಂದಿದ್ದೀನಿ. ಏನಾದ್ರು ತಂಪಾಗಿ ಕೋಲ್ಡಾಗಿ ಕುಡಿಯೋಣ ಅಂತ ನೋಡಿ ಗೈಸ್. ಇವಾಗ ನಾನು ಸ್ಟಾರ್ಬಕ್ಸಲ್ಲಿ ಒಂದು ಕಾಫಿ ತೊಗೊಂಡೆ, ಕೋಲ್ಡ್ ಕಾಫಿ ತೊಗೊಂಡೆ. ಹೆಸರು ನೋಡಿ, ಸಿರಿ ಅಂತ ಹೇಳಿದ್ರೆ SIRE, ಸರೈ ಅಂತ ಬರೆದ್ಬಿಟ್ಟು. ಪರವಾಗಿಲ್ಲ, ಚೆನ್ನಾಗಿದೆ, ತಂಪಾಗಿದೆ. ನಾನಿವತ್ತು ಲಂಡನ್ಗೆ ಹೊರಡ್ತಾ ಇದ್ದೀನಿ ಅಂತಲೇ ನಮ್ಮ ಬೆಂಗಳೂರು ಫುಲ್ಲು ಅಳ್ತಾ ಇದೆ. ಫುಲ್ಲು ಮಳೆ ಬೆಂಗಳೂರಲ್ಲಿ. ಬೆಂಗಳೂರಾರು ಇನ್ಮೇಲೆ ತಂಪಾಗಿರಲಿ. ಅಷ್ಟು ಬಿಸಿಲು ನನ್ನ ಕೈಯಲ್ಲಿ ತಡೆಯೋಕ್ಕಾಗಲಿಲ್ಲ. ಹೋಗ್ತಾ ಇದ್ದೀನಿ ಗೈಸ್. ಫುಲ್ಲು ರಶ್ ಇದೆ. ನಂದು ಗ್ರೂಪ್ 3 ಕಾರ್ನರ್ ಸೀಟ್ ಬೇರೆ, ಅಂದರೆ ಕಿಟಕಿ ಪಕ್ಕ ಅಲ್ಲ, ಈ ಕಾರ್ನರ್ ಗೈಸ್. ಅವಾಗಲೇ ಬೇರೆ ಸೀಟ್ ನಂಬರ್ ಕೊಟ್ಟಿದ್ದರು, ಆದರೆ ಇವಾಗ ಗ್ರೂಪ್ 3ಯಲ್ಲಿದ್ದೆ, ಇವಾಗ ಗ್ರೂಪ್ 4ಗೆ ಹಾಕ್ಬಿಟ್ಟಿದ್ದಾರೆ. ಯಾಕೆ ಏನು ಅಂತ ಗೊತ್ತಿಲ್ಲ. ಸೀಟ್ ನಂಬರ್ ಚೇಂಜ್ ಮಾಡಿದ್ದಾರೆ. ನೋಡೋಣ ಬನ್ನಿ ಇದು ಯಾವ ಸೀಟ್ ಅಂತ. ಫ್ಲೈಟು ಬಲಗಾಲನ್ನು ಇಟ್ಟು ಫ್ಲೈಟ್ನ ಎಂಟ್ರಿ ಆಗ್ತಾಯಿದೆ. ಫ್ಲೈಟ್ನ ಇವಾಗ ಎಂಟ್ರಿ ಕೊಟ್ಟಿದ್ದೆ. ಯಾವುದು ನನ್ನ ಸೀಟ್ ನೋಡೋಣ ಅಂತ ಹೋದರೆ ಮಧ್ಯದ ಸೀಟ್ ಕೊಟ್ಬಿಟ್ಟಿದ್ರು ಗೈಸ್. ನನಗಂತೂ ಎಷ್ಟು ಹಿಂಸೆ ಆಯಿತು ಅಂದರೆ ಲೆಫ್ಟು ರೈಟು ಇಬ್ಬರು ಕುತ್ಕೊಂಡ್ಬಿಟ್ಟಿದ್ರು. ನನಗೆ ನಾನು ಯಾವ್ದು ಜಾಮ್ ಆಗಿಬಿಟ್ಟಿದ್ದೀನಿ ಅಂತ ಅನ್ಸ್ಬಿಡ್ತು ಮಧ್ಯದಲ್ಲಿ. ಇವಾಗ ಬಂದರೆ ಊಟದ ಸಮಯ. ಸೊ ಇಲ್ಲಿ ಬಿರಿಯಾನಿ ಕಾಣಿಸ್ತಿದೆ ಅಲ್ವಾ, ಇದು ನಾನು ಮನೆಯಿಂದ ಪಾರ್ಸೆಲ್ ಎತ್ಕೊಂಡ್ಬಂದಿದ್ದು. ಇಲ್ಲಿ ಏನು ಕಾಣಿಸ್ತಿದೆ ಅಲ್ವಾ, ಇದನ್ನು ಬಂದು ಆ್ಯಕ್ಚುಲಿ ಫ್ಲೈಟಲ್ಲಿ ಅವ್ರು ನನಗೆ ಕೊಟ್ಟಿದ್ರು, ಚೆನ್ನಾಗಿತ್ತು ಗೈಸ್. ಇವಾಗ ನಾನು ಎಲ್ಲಿದ್ದೀನಿ ಗೊತ್ತಾ? ದುಬೈ, ಹಬೀಬಿ ಕಮ್ ಟು ದುಬೈಯಲ್ಲಿದ್ದೀನಿ. ಇಲ್ಲಿ ಟೈಮ್ ಬಂದು 11:40 ಆಗಿದೆ. ಸೊ ಬ್ಯಾಂಗ್ಳೂರಲ್ಲಿ 1:10.
ಮಿಡ್ನೈಟ್ 1:10 ಆಗಿದೆ. ಇವಾಗ ನೆಕ್ಸ್ಟು ನನಗೆ 1 hour ಅಷ್ಟರಲ್ಲಿ ಇನ್ನೊಂದು ಫ್ಲೈಟ್ ಕ್ಯಾಚ್ ಮಾಡಬೇಕು. ಸೊ ಇವಾಗ ಗೇಟ್ ಹತ್ರ ಹೋಗ್ತಾ ಇದ್ದೀನಿ. ಇಲ್ಲಿ ವೇಟಿಂಗಲ್ಲಿ ನಿಂತಿದ್ದೀನಿ ನೋಡಿ. ನನ್ನ ಗೇಟ್ ನಂಬರ್ ಬಂದು 820. ಇಲ್ಲಿ ಟ್ರೈನಲ್ಲಿ ಹೋಗ್ಬೇಕಂತೆ. ಅಲ್ಲಿ ಟ್ಯೂಬ್ ಬರುತ್ತೆ, ಟ್ಯೂಬ್ ಹತ್ಕೊಂಡು ಹೋಗಬೇಕು. ಬನ್ನಿ ಗೈಸ್, ಹೋಗೋಣ ಇವಾಗ. ಇವಾಗ ಏನು ಗೊತ್ತಾ, ನಾನೇನೋ ಒಂದು ಐಟಮ್ ನೋಡೋಕೆ ಹೋಗ್ತಾ ಇದ್ದೀನಿ. ಇದು ನನಗೆ ತುಂಬ ಅಂದರೆ ತುಂಬಾ ನೆಸೆಸರಿ. ಲಂಡನಲ್ಲಿ ಆಲ್ರೆಡಿ ಹೆಡ್ಫೋನ್ಸ್ನ ನಾನು ತೊಗೊಂಡಿದ್ದೀನಿ. ನನ್ನ ಬರ್ಡೇಗೆ ಅಂದ್ಬಿಟ್ಟು ನಾನು ಸೆಲ್ಫ್ ಗಿಫ್ಟ್ ಮಾಡ್ಕೊಂಡಿದ್ದೆ. ಬಟ್ ಲಂಡನಲ್ಲಿ ಹೊರಗಡೆ ಹೋದಾಗ ಟ್ಯೂಬಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ, ಇಲ್ಲ ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಎಲ್ಲ ಕಡೆ ನಾನು ಹೆಡ್ಫೋನ್ಸ್ನ ಎತ್ಕೊಂಡು ಓಡಾಡೋಕ್ಕಾಗಲ್ಲ. ಸಿನ್ಸ್ ನಾನು ಏರ್ಪಾಡ್ಸ್ ಕಳೆದೋಗಿರೋದ್ರಿಂದ ಏರ್ಪಾಡ್ಸ್ ತೊಗೋಬೇಕು ಅಂತ ಇದ್ದೆ. ಇವಾಗ ಬನ್ನಿ ಗೈಸ್, ಏರ್ಪಾಡ್ಸ್ ತೊಗೊಳಕ್ಕೆ ಹೋಗೋಣ. ನೋಡೋಣ ಎಷ್ಟು ಏನು ಎತ್ತ ಅಂತ. ಆ್ಯಕ್ಚುಲಿ ಲಂಡನಲ್ಲೇ ತೊಗೊಳ್ಳೋಣ ಅಂತ ಇದ್ದೆ, ಬಟ್ ಲಂಡನ್ಗಿಂತ ಕಡಿಮೆ ಯೂಶಲಿ ದುಬೈ, ಎಲ್ಲರಿಗೂ ಗೊತ್ತಲ್ವ ಎಲೆಕ್ಟ್ರಾನಿಕ್ಸ್ ಕಡಿಮೆ ಅಂತ. ಇಲ್ಲಿ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ನಿ. ಇಲ್ಲಿದೆ, ಹೋಗಬೇಕು. ಬನ್ನಿ ಒಳಗಡೆ ಹೋಗೋಣ, ನೋಡೋಣ ಗೈಸ್. ಇವಾಗ ನೋಡಿ, ಇಲ್ಲಿದೆ ಏರ್ಪಾಡ್ಸು. ನಾನು ನೋಡ್ತಿರೋದು ಬಂದು ಏರ್ಪಾಡ್ಸ್ 4 ನೋಡ್ತಾ ಇದ್ದೀನಿ. ನನಗೆ ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಬೇಕು. ಸೊ ಇದು ಬಂದು 529 ದಿರಮ್ಸ್ ಇದೆ. ಇದು 715 ದಿರಮ್ಸ್ ಇದೆ. ನೋಡೋಣ ಬನ್ನಿ, ಅದು ತೊಗೋತೀನಿ. ನನಗೆ ಇದಿಷ್ಟ ಆಯಿತು, ಸೊ ಮೇ ಬಿ ಇದನ್ನೇ ತೊಗೋಬೋದು. ನೋಡೋಣ ಬನ್ನಿ. ನೋಡಿ ಗೈಸ್, ಹೊಸ ಕಲರಲ್ಲಿ ಬಿಟ್ಟಿರುವ ಮ್ಯಾಕ್ ಬುಕ್. ನಿಯಾನ್ ಯೆಲ್ಲೋ ಕಲರ್, ಯೆಲ್ಲೋ, ಪಿಂಕು ಮತ್ತು ಇನ್ನೊಂದು ಯಾವುದೋ ಒಂದು ಕಲರ್ ಬಿಟ್ಟಿದ್ದಾರೆ ನೋಡಿ. ಇಷ್ಟು ಕಲರ್ ಬಿಟ್ಟಿದ್ದಾರೆ. ಇದನ್ನು ಸದ್ಯಕ್ಕೆ ತೊಗೋತಿಲ್ಲ, ಇದಿದೆ. ಏರ್ಪಾಡ್ಸ್ ಒಂದೇ ನೋಡ್ತಾ ಇರೋದು ಸುಮ್ಮನೆ ಹಂಗೆ. ನೋಡಿ ಇದೆ 3 ಕಲರು. ಇದು ಡಾರ್ಕ್ ಬ್ಲೂ, ಪಿಂಕ್. ಗೈಸ್ ತೊಗೊಂಡೆ ಕೊನೆಗೂ. ಥ್ಯಾಂಕ್ ಯು ಸೊ ಮಚ್. ತೊಗೊಂಡೆ. ಬನ್ನಿ ಈಚೆ ಹೋಗಿ ಕೂತ್ಕೊಂಡು ತೋರಿಸ್ತೀನಿ ಗೈಸ್. ಇವಾಗ ಟೈಮ್ ಆಗಿಬಿಟ್ಟಿದೆ ಅಷ್ಟೇ. ನೋಡಿ ಎಷ್ಟು ಬೇಗ ಟೈಮ್ ಹೆಂಗೆ ಹೋಯ್ತು ಅಂತಲೇ ಗೊತ್ತಿಲ್ಲ. ಮೆಕ್ಡಾನಲ್ಸಲ್ಲಿ ಒಂಚೂರು ಚಿಕನ್ ತೊಗೊಂಡೆ ಫ್ಲೈಟಲ್ಲಿ ತಿನ್ನೋಣ ಅಂತ. ನೋಡಿ 8:20 ಕೂಡ ಬಂತು. ಬೋರ್ಡಿಂಗ್ ಕೂಡ ಸ್ಟಾರ್ಟ್ ಆಗಿದೆ. 1:20 ದುಬೈ ಟೈಮಿಂಗ್ ಪ್ರಕಾರ 1:20ಗೆ ಹೊರಡ್ತಾ ಇದ್ದೀನಿ. ಇರಿ, ನೀವೆಲ್ಲ ಯಾರು ದುಬೈಗೆ ಬಂದರೆ ಅಥವಾ ಕನೆಕ್ಟಿಂಗ್ ಫ್ಲೈಟ್ಸ್ ಇದ್ದರೆ ಎಲ್ಲರೂ ಇದೊಂದು ನೋಡ್ಕೊಳ್ಳಿ. ಯು ನೆವರ್ ನೋ, ನಿಮ್ಮ ಗೇಟ್ ನಂಬರ್ ಕೂಡ ಚೇಂಜ್ ಆಗಿರುತ್ತೆ. ಸೊ ಕ್ಲೀನಾಗಿ ನೋಡ್ಕೊಳ್ಳಿ ಯಾವ್ದು ನಿಮ್ಮ ಗೇಟ್ ನಂಬರ್ ಏನು ಅಂತ. ಬೋರ್ಡಿಂಗ್ ಪಾಸ್ ಮೇಲೆ ಬೇರೆ ಗೇಟ್ ನಂಬರ್ ಬರೆದಿರ್ತಾರೆ ಕನೆಕ್ಟಿಂಗ್ ಫ್ಲೈಟ್ ಇರೋರು. ಇಲ್ಲಿ ಬಂದಮೇಲೆ ಅವಾಗ ಇನ್ನೊಂದ್ಸಲಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿರ್ತಾರೆ. ಒಂದ್ಸಲಿ ಕ್ಲೀನಾಗಿ ಕ್ರಾಸ್ ಚೆಕ್ ಮಾಡಿ ನಿಮ್ಮ ಫ್ಲೈಟ್ ನಂಬರ್ ನೋಡಿ. ಫ್ಲೈಟ್ ನಂಬರ್ನ ಡಿಸ್ಪ್ಲೇ ಮಾಡಿರ್ತಾರೆ ಟಿ ವಿಲಿ. ಸೊ ಫ್ಲೈಟ್ ನಂಬರ್ ಜೊತೆ ನಮ್ಮ ಗೇಟ್ ನಂಬರ್ ಕೂಡ ಏನಾದ್ರು ಚೇಂಜ್ ಆಗಿದ್ದರೆ ಅಲ್ಲಿ ಅನೌನ್ಸ್ ಮಾಡ್ತಾರೆ, ಅಥವಾ ಡಿಲೇ ಇದ್ದರೆ ಕೂಡ ಅದರಲ್ಲಿ ಹಾಕಿರ್ತಾರೆ. ಸೊ ಅದನ್ನು ಚೆಕ್ ಮಾಡಿ, ದಯವಿಟ್ಟು ಮಿಸ್ ಮಾಡಬೇಡಿ. ಮತ್ತು ದುಬೈ ಅಂತೂ ಹ್ಯಾಟ್ಸ್ ಆಫ್ ಗೈಸ್. ಫ್ಲೈಟಿಂದ ಬ್ಯಾಂಗ್ಳೂರಲ್ಲಿ ನಂದು ಚೆಕಿಂಗ್ ಎಲ್ಲ ಮಾಡಿದರು, ಸೆಕ್ಯೂರಿಟಿ ಚೆಕಿನ್. ಅಲ್ಲಿಂದ ಡೈರೆಕ್ಟಾಗಿ ಫ್ಲೈಟ್ ಹತ್ತದೆ, ಎಮಿರೇಟ್ಸ್ ಫ್ಲೈಟ್ ಹತ್ತದೆ. ಅಲ್ಲಿಂದ ಬಂದು ದುಬೈಗೆ ಇಳಿದೆ. ಈಚೆ ಕೂಡ ಹೋಗಿಲ್ಲ, ಡೈರೆಕ್ಟ್ ಕನೆಕ್ಟಿಂಗ್ ಫ್ಲೈಟ್ ಅಂತ ಅಂದ್ಬಿಟ್ಟು ಇಲ್ಲಿ ಬಂದು ಒಳಗಡೆ ಡ್ಯೂಟಿ ಫ್ರೀ ಅದು ಇದು ಎಲ್ಲ ಇತ್ತು. ಡ್ಯೂಟಿ ಫ್ರೀಯಲ್ಲಿ ತೊಗೊಂಡೆ ಅಷ್ಟೇ. ಇಳಿದಿದ ತಕ್ಷಣ ಡ್ಯೂಟಿ ಫ್ರೀಗೆ ಬರೋಕ್ಕೆ ಮುಂಚೆ ಒಂದ್ಸಲಿ ಸೆಕ್ಯೂರಿಟಿ ಚೆಕ್ಕು. ಡ್ಯೂಟಿ ಫ್ರೀ ಎಲ್ಲ ಮುಗಿಸ್ಕೊಂಡು ಮತ್ತೆ ಇಲ್ಲಿ ಗೇಟ್ ಹತ್ರ ಬರ್ತೀವಲ್ಲ, ಗೇಟ್ ಹತ್ರನೂ ಫುಲ್ ಸೆಕ್ಯೂರಿಟಿ ಚೆಕ್ಕು. ಬ್ಯಾಗು ಅದು ಇದು ಶೂ ಎಲ್ಲ ಚೆಕ್ ಮಾಡ್ತಾರೆ. ಸೂಪರಪ್ಪ ಇವರಂತೂ. ಯಾರು ದುಬೈಗೆ ಬರೋರಿದ್ದರೆ ದಯವಿಟ್ಟು ಜಾಸ್ತಿ ಐಟಮ್ಸ್ ತೊಗೊಂಬರ್ಬೇಡಿ ಕನೆಕ್ಟಿಂಗ್ ಫ್ಲೈಟ್ ಇದ್ದಾಗ. ನಾನದೊಂದು ಮಿಸ್ಟೇಕ್ ಅಲ್ಲ, ಬಟ್ ಅಷ್ಟು ಐಟಮ್ಸ್ ಇದೆ, ನಾನು ಏನು ಮಾಡಲಿ. ನಂದು ಇದೊಂದು ಬ್ಯಾಗ್ ಎತ್ಕೊಂಡ್ಬಂದಿದ್ದೀನಿ, ಇದೇ ಭಾರ ಇದೆ. ಇದರೊಳಗಡೆ ಲ್ಯಾಪ್ಟಾಪು, ನನ್ನ ಮೈಕು, ಕ್ಯಾಮ್ರಾ ಎಲ್ಲ ಇದೆ. ಸೊ ಅದಕ್ಕೆ ಅದೊಂದು ಫಾಲ್ಟ್ ಆಯಿತು. ಎಲ್ಲ ಐಟಮ್ಸ್ ತೆಗಿಬೇಕು ಈಚೆ ಕಡೆ, ಬಿಕಾಸ್ ಎಲ್ಲ ಎಲೆಕ್ಟ್ರಾನಿಕ್ ಐಟಮ್ಸ್ ಅಲ್ವಾ. ಪರವಾಗಿಲ್ಲ, ಬೇಗ ಬಂದು ಕೂತಿದ್ದೀನಿ. ಇವಾಗ ಇಲ್ಲೆಲ್ಲರೂ ಕೂತಿದ್ದಾರೆ, ನೋಡಬೇಕು. ಫ್ಲೈಟ್ ಅದೇ ಅನಿಸುತ್ತೆ ನನ್ನ ಪ್ರಕಾರ. ಕಾಣಿಸ್ತಿದೆಯಾ? ಇದೇ ಫ್ಲೈಟ್ ಅನ್ಸುತ್ತೆ ನಮ್ಮದು. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಮ್ಮನ್ನ ಕೆಳಗಡೆ ಕಳಿಸಿ ಅಲ್ಲಿಂದ ಸೀದಾ ಫ್ಲೈಟ್ ಒಳಗಡೆ ಹೋಗ್ಬೋದು. ನೋಡೋಣ ಬನ್ನಿ ಏನಿರುತ್ತೆ ಅಂತ. ಗೈಸ್, ನನಗೆ ಫ್ಲೈಟ್ ಜರ್ನಿ ಹೇಗಿತ್ತು ಗೊತ್ತಾ? ಟು ಬಿ ಹಾನೆಸ್ಟ್, ನನಗೆ ಸೆಂಟರ್ ಸೀಟ್ ಸಿಕ್ಬಿಟ್ಟಿತ್ತು. ಈ ಕಡೆ ಒಂದು ಅಂಕಲ್, ಈ ಕಡೆ ಒಂದು ಅಂಕಲ್, ಮಧ್ಯದಲ್ಲಿ ನಾನು ಇಷ್ಟು ಕೂತಿದ್ದೀನಿ. ನನಗೆ ಒಂಥರ ಫಸ್ಟು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಹಿಂಸೆ ಥರ ಅನಿಸ್ತು. ಆಮೇಲೆ ಹೋಗ್ತಾ ನನ್ನ ಪಾಡಿಗೆ ನಾನು ಮೂವಿ ನೋಡ್ತಾ ಇದ್ದೆ. ಮೂವಿ ನೋಡ್ಬಿಟ್ಟು ಫುಲ್ಲು ಯೂತ್ ಮೂವಿ ನೋಡಿದೆ. ಇಟ್ ಈಸ್ ಅ ತಮಿಳ್ ಮೂವಿ. ಚೆನ್ನಾಗಿತ್ತು. ಆ ಮೂವಿ ನೋಡಿದಾಗಲೂ ಅಳು ಬಂತು. ಆಮೇಲೆ ನಾನು ಒಂದು ಹೊಸ ರೀಲ್ ಪೋಸ್ಟ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ. ಇವತ್ತು ಪೋಸ್ಟ್ ಮಾಡಿದೆ, ನಂದು ಬ್ರೂನೋದು. ಆ ವಿಡಿಯೋ ನೋಡ್ತಿದ್ದಂಗೆ ಯಾಕೋ ಒಂದು ಸ್ವಲ್ಪ ಜಾಸ್ತಿ ಅಳು ಬಂತು.
ಆಮೇಲೆ ಯೂತ್ ಮೂವಿ ನೋಡಿದ್ಮೇಲೆ ಸ್ವಲ್ಪ ಜಾಸ್ತಿ ಈ ಅಮ್ಮ ಮಗಂದು ಕನೆಕ್ಷನ್ ಎಲ್ಲ ಇತ್ತು. ನಾನು ಬೇರೆ ಸ್ವಲ್ಪ ಲೈಟಾಗಿ ನಮ್ಮಮ್ಮನ ಜೊತೆ ಜಗಳ ಆಡ್ಬಿಡಿದ್ದೆ ಬರ್ಬೇಕಾರೆ. ಅದಕ್ಕೆ ಕ್ಲೀನಾಗಿ ಮಾತಾಡ್ಸೋಕ್ಕಾಗಲಿಲ್ಲ ನಮ್ಮಮ್ಮನ್ನ. ಸೊ ಬರ್ಬೇಕಾದ್ರೆ ಸ್ವಲ್ಪ ಲೈಟಾಗಿ ಅಳು ಬಂತು. ಇಬ್ಬರು ಅಂಕಲ್ದಿರು ನನ್ನೇ ನೋಡ್ತಾಯಿದ್ರು, ಈ ಹುಡುಗಿ ಯಾಕೆ ಹಿಂಗೆ ಅಳ್ತಾವಳೆ ಅಂತ. ಜಾಸ್ತಿ ಅದು ನಂದು ಬ್ರೋನದು ರೀಲ್ನ ನೋಡಿನೇ ಸ್ವಲ್ಪ ನಾನು ಅಂದರೆ ಯಾವತ್ತೂ ಹಿಂಗೆಲ್ಲ ಬಿಟ್ಟು ಬರ್ಬೇಕಾಗ್ತಿರ್ಲಿಲ್ಲ. ಬಟ್ ಯಾಕೋ 2 ತಿಂಗಳು ಇಂಡ್ಯಾದಲ್ಲಿದ್ನಲ್ಲ, ಫುಲ್ಲು ಸ್ವಲ್ಪ ಜಾಸ್ತಿನೇ ಕಂಫರ್ಟ್ ಝೋನಲ್ಲಿದ್ದೆ. ಇವಾಗ ವಾಪಸ್ ಲಂಡನ್ಗೆ ಹೋಗ್ತಾಯಿದ್ದೀನಲ್ವ, ಬಿಟ್ಟು ಹೋಗಬೇಕು ಅಂತ ಲೈಟಾಗಿ ಕಣ್ಣಲ್ಲಿ ನೀರು ಬಂತು ಅಷ್ಟೇ. ಬಟ್ ನಾವು ಐ ಆಮ್ ಟೋಟಲಿ ಫೈನ್ ಗೈಸ್ ಅಷ್ಟೇ. ಏನೂ ಮಾಡೋಕ್ಕಾಗಲ್ಲ. ಇನ್ನೊಂದು 3 ತಿಂಗಳು ನನ್ನ ಎಜುಕೇಷನ್ಗೋಸ್ಕರ ಇಷ್ಟು ವರ್ಷ ಕಷ್ಟಪಟ್ಟಿದ್ದೆ ನಾನು ಇದಕ್ಕೆ ಅಂತ. ದಟ್ ಐ ವಾಂಟೆಡ್ ಟು ಡೂ ಮೈ ಮಾಸ್ಟರ್ಸ್ ಇನ್ ಲಂಡನ್ ಆ್ಯಂಡ್ ಗೆಟ್ ಗ್ರ್ಯಾಜುಯೇಟೆಡ್ ಇನ್ ಲಂಡನ್. ಅದಕ್ಕೆ ನಾನು ನನ್ನ ಎಜುಕೇಷನ್ನ ಕ್ವಿಟ್ ಮಾಡಲಿಲ್ಲ ಮಧ್ಯದಲ್ಲಿ. ನಮ್ಮ ಅಪ್ಪನ ಹತ್ರ ಹಾಗೋ ಈಗೋ ರಿಕ್ವೆಸ್ಟ್ ಮಾಡಿ ಪ್ಲೀಸ್ ವಾಪಸ್ ಹೋಗ್ತೀನಿ ಲಂಡನ್ಗೆ ಅಂತ ಕೇಳಿ ರಿಕ್ವೆಸ್ಟ್ ಮಾಡಿ ಲಂಡನ್ಗೆ ಹೊರಟಿದ್ದೀನಿ ಅಷ್ಟೇ ಗೈಸ್. ತುಂಬ ಕಷ್ಟಪಟ್ಟಿದ್ದೀನಿ. ಸೊ ಐ ಹ್ಯಾವ್ ಟು ಮೇಕ್ ಮೈ ಪೇರೆಂಟ್ಸ್ ಪ್ರೌಡ್ ಆ್ಯಂಡ್ ಐ ವಿಲ್ ಮೇಕ್ ದೆಮ್ ಪ್ರೌಡ್. ಅದಂತೂ ಖಂಡಿತ. ಇವಾಗ ಅನೌನ್ಸ್ಮೆಂಟ್ ಬಂತು, ಹೋಗೋಣ ಬನ್ನಿ. ಇದರಲ್ಲಿದ್ದರಲ್ಲ ಮಕ್ಕಳು, ಅವರಿಬ್ಬರು ಅಕ್ಕ ತಂಗಿರು ಎಷ್ಟು ಚೆನ್ನಾಗಿ ಕ್ಯೂಟಾಗಿದ್ದಾರೆ ನೋಡಿ. ಅವ್ರ ಶೂ ಎಲ್ಲ ಎಷ್ಟು ಮಿಣ ಅಂತಿದೆ. ಅವ್ರ ಕೈಯಲ್ಲಿರೋದೇನು ಗೊತ್ತಾ, ಬ್ಯಾಗ್ ಅಂತ ನಾನು ಅಂದ್ಕೊಂಡೆ, ಆದರೆ ಬ್ಯಾಗ್ ಅಲ್ಲ ಗೈಸ್. ಗೊತ್ತಾ ಅದು ಬಂದು ಟ್ಯಾಬು ಗೈಸ್, ಟ್ಯಾಬ್ ನೋಡಿ ಗೈಸ್, ಟ್ಯಾಬು ಕೈಯಲ್ಲಿರೋದು. ನಾನು ನಡೆ ಬರೋನೇ ಸರಿ ಇಲ್ಲ ಗೈಸ್, ಮತ್ತೆ ಮಧ್ಯದ ಸೀಟೇ ಸಿಕ್ಕಿದೆ. ಏನು 8 ಅವರು ಅದೇನು ಮಾಡ್ತೀನೋ ಗೊತ್ತಿಲ್ಲ, ನೋಡೋಣ ಬನ್ನಿ. ನೋಡಿ ಸದ್ಯಕ್ಕೆ ಫ್ಲೈಟಿಂಗ್ ಕಾಣಿಸ್ತಿದೆ, ನೋಡಬೇಕು ಬನ್ನಿ ಗೈಸ್. ಇವಾಗಂತೂ ಇಂತೂ ಫೈನಲಿ ಲಂಡನ್ನ ರೀಚ್ ಆಗಿದ್ದೀನಿ. ನಾನು ಬ್ಯಾಗೇಜ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ, ಈಚೆಗಡೆ ಬಂದಿದ್ದೀನಿ ನೋಡಿ. ಎಲ್ಲರೂ ಕಾಯ್ತಾ ಇದ್ದಾರೆ ಬೋರ್ಡೆಲ್ಲ ಹಿಡ್ಕೊಂಡು. ನಮಗೆ ಯಾರೂ ಇಲ್ಲ ಗೈಸ್, ನಾವೇ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗಬೇಕಷ್ಟೆ. ಬನ್ನಿ ಮನೆಗೆ ಹೋಗೋಣ. ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ, ನಿದ್ದೆ ಬೇರೆ ಪ್ರಾಪರಾಗಿ ಆಗಿಲ್ಲ. ಸೊ ಇವಾಗ ಕ್ಯಾಬ್ ಬುಕ್ ಮಾಡಿಕೊಂಡು ಮನೆಗೆ ಹೋಗ್ಬೇಕು. ಬನ್ನಿ ಮನೆಗೆ ಹೋಗಿ ಸಿಗ್ತೀವಿ. ಇವಾಗ ಫೈನಲಿ ನಾನು ಮನೆಗೆ ಬಂದೆ ನೋಡಿ. ನನ್ನ ಸೂಟ್ ಕೇಸೆಲ್ಲ ಅಲ್ಲೇ ಇದೆ, ಇನ್ನು ಎಲ್ಲ ಅನ್ಪ್ಯಾಕ್ ಮಾಡಬೇಕು. ಮತ್ತು ನಮ್ಮ ಮನೆ ಮುಂದೆ ಇರೋ ಗ್ರೀನರಿ ಹೇಗಿದೆ ಏನು ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಗೈಸ್, ಏನು ಸಕ್ಕದಾಗಿದೆ ಲಂಡನ್ನು, ಸೂಪರಾಗಿದೆ. ಸಮ್ಮರ್ ಟೈಮಲ್ಲಿ ಲಂಡನ್ ಏನು ಮಸ್ತಾಗಿ ಕಾಣುತ್ತೆ ಗೊತ್ತಾ. ಸೊ ಅಷ್ಟೇ ಗೈಸ್, ಇವಾಗ ಟೈಮ್ ಬಂದು 9:30 ಆಗಿದೆ, ಬೆಳಗ್ಗೆ 9:30 ಆಗಿದೆ. ಬ್ರೇಕ್ಫಾಸ್ಟ್ ಮಾಡಿ ಮಲ್ಕೊಂಬಿಡ್ತೀನಿ. ನನಗಂತೂ ಫ್ಲೈಟಲ್ಲಿ ಕ್ಲೀನಾಗಿ ನಿದ್ದೆನೇ ಆಗಲಿಲ್ಲ. ಸೊ ಅದಕ್ಕೆ ಒಳ್ಳೆ ನಿದ್ದೆ ಮಾಡಬೇಕು ಚೆನ್ನಾಗಿ. ಇವಾಗ ಏನಾದ್ರು ಬ್ರೇಕ್ಫಾಸ್ಟ್ಗೆ ಅಂತ ಮಾಡಿಕೊಂಡು ಮಲ್ಕೊಂಬಿಡ್ತೀನಿ ಅಷ್ಟೇ. ನಾನು ಏರ್ಪೋರ್ಟ್ಸ್ ತೊಗೊಂಡಲ್ಲ ದುಬೈಲಿ, ಅದರ ಅನ್ಬಾಕ್ಸೇ ಮಾಡಿಲ್ಲ. ಸೊ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಟೋಟಲ್ ದಿರಮ್ಸಲ್ಲಿ ಆಗಿದ್ದು 715 ದಿರಮ್ಸ್ ಕೊಟ್ಟೆ ನೋಡಿ. 715 ದಿರಮ್ಸ್ ಕೊಟ್ಟಿದ್ದೀನಿ, ಅಂದರೆ ಹತ್ತತ್ರ 17,000 INR ಮೇ ಬಿ, ಗೊತ್ತಿಲ್ಲ ಗೈಸ್ ಕರೆಕ್ಟಾಗಿ. ಬಟ್ ದಿರಮ್ಸಲ್ಲಿ 715 ದಿರಮ್ಸ್. ಇಂಡಿಯಾಗೂ ಲಂಡನ್ಗೂ 2 ಕಡೆಗೂ ಕಂಪೇರ್ ಮಾಡಿದ್ರೆ ದಿಸ್ ವಾಸ್ ಕ್ವೈಟ್ ಲೆಸ್ ಅಂತೆ. ಏರ್ಪಾಡ್ಸ್ 4 ನಾಯ್ಸ್ ಕ್ಯಾನ್ಸಲೇಷನ್ ತೊಗೊಂಡಿರೋದು. ಬನ್ನಿ ಗೈಸ್ ಅನ್ಬಾಕ್ಸ್ ಮಾಡೋಣ. ನಂದು ಹಳೆ ಏರ್ಪಾಡ್ಸ್ ಅದೆಲ್ಲೋಯ್ತೋ ಏನಾಯಿತೋ ಗೊತ್ತಿಲ್ಲ ಗೈಸ್. ಅದಿದ್ದಿದ್ರೆ ನಾನು ಬಟ್ ಇಟ್ಸ್ ಓಕೆ, ಅಪ್ಗ್ರೇಡ್ ಮಾಡ್ಕೋತಾ ಇರಬೇಕಲ್ವ. ಬಟ್ ಅದು ಕಳೆದೋಯ್ತು, ಎಲ್ಲಿ ಕಳೆದೋಯ್ತೋ ಹೆಂಗೆ ಕಳೆದೋಯ್ತೋ ಗೊತ್ತಿಲ್ಲ. ನಾನು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದಾಗ ಕಳೆದೋಗಿದ್ದದು. ವಾವ್, ಸೋ ಗುಡ್. ಇಷ್ಟಿದೆ ಗೈಸ್. ಮುಂಚೆದು ಇನ್ನೊಂದು ಸ್ವಲ್ಪ ಅಗ್ಳ ಇತ್ತು, ಬಟ್ ವೆರಿ ನೈಸ್. ವಾವ್, ಸೋ ಗುಡ್.
ಓ ಮೈ ಗಾಡ್ ಗೈಸ್, ಟ್ರಸ್ಟ್ ಮೀ, ಇಷ್ಟೊತ್ತರೆಗೂ ಗಾಡಿ ಸೌಂಡೆಲ್ಲ ಕೇಳಿಸ್ತಿತ್ತು. ಇವಾಗ ಕಂಪ್ಲೀಟಾಗಿ ನನ್ನ ಪಕ್ಕದಲ್ಲಿರೋ ಸೌಂಡ್ ಕೂಡ ನನಗೆ ಕೇಳಿಸ್ತಿಲ್ಲ. ಕಿವಿನೇ ಬ್ಲಾಕ್ ಆಗುತ್ತೆ ಗೊತ್ತಾ, ಆ ಥರ ಅನ್ನಿಸ್ತಿದೆ. ವಾವ್, ಸೂಪರ್ ಗೈಸ್, ನಿಜ. ನನ್ನ ಹಳೆ ಏರ್ಪೋಡ್ಸು ಬಂದು ನಾಯ್ಸ್ ಕ್ಯಾನ್ಸಲೇಷನ್ ಇರಲಿಲ್ಲ. ಓ ಮೈ ಗಾಡ್, ನಿಜ ಏನು ಸಖತ್ತಾಗಿದೆ ಅಂದರೆ, ಇದನ್ನು ತೆಗ್ದಿದ ತಕ್ಷಣ ಕಾರ್ ಸೌಂಡು, ಗಾಳಿ ಸೌಂಡು, ಹೊರಗಡೆ ವಾತಾವರಣದ ಸೌಂಡ್ ಕೇಳಿಸ್ತಿದೆ. ಇದು ಹಾಕೊಂಡಿದ ತಕ್ಷಣ ಇಯರ್ಸ್ ಬ್ಲಾಕ್. ಸೋ ಗುಡ್, ವಾವ್, ಒಳ್ಳೆ ಇನ್ವೆಸ್ಟ್ಮೆಂಟ್. ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಈಗ ಫೋನಿಗೆ ಕನೆಕ್ಟ್ ಮಾಡ್ಕೋಬೇಕಷ್ಟೆ. ನೈಸ್ ನೈಸ್ ಏರ್ಪಾಡ್ಸ್. ಇಷ್ಟ ಆಗಿತ್ತು ನನ್ನ ಬ್ಯಾಂಗ್ಳೂರ್ ಟು ಲಂಡನ್ ಜರ್ನಿ. ಈ ವ್ಲಾಗ್ ಏನಾದ್ರು ನಿಮಗೆ ಇಷ್ಟ ಆಗಿದ್ದರೆ ಏನು ಮಾಡಬೇಕು ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸೊ ಮೀಟ್ ಯು ಅಪ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.